ಅಂದ್ರೆ ಇದು ಸರ್ವಿಸ್ ಕೊಡ್ತೀವಲ್ಲ ಅದೊಂದು ಮಾತ್ರ ಸೇವ್ ಆಗುತ್ತೆ ಅಷ್ಟೇ. ಪೆಟ್ರೋಲ್ ಗಾಡಿ ಸರ್ವಿಸ್ ಕೊಡ್ತೀವಲ್ಲ 1000 ರೂಪಾಯಿ ತಿಂಗಳಿಗೆಲ್ಲ ಅದೊಂದು ಸೇವ್ ಆಗುತ್ತೆ, ಮಿಕ್ಕಿದೆಲ್ಲ ಕಂಪೇರ್ ಮಾಡೋದು ಸೇಮ್. ಡೈಲಿ 100 ರೂಪಾಯಿ ಕೊಡ್ಬೇಕಿತ್ತು ಸರ್. ಡೈಲಿ 100. ಇವಾಗ ಇದು ಬ್ಯಾಟ್ರಿ ಮುಗಿದ್ಮೇಲೆ 55,000 ಬ್ಯಾಟ್ರಿ ಕೊಡ್ಬೇಕು. ಆ ಥರ ಅದು ಇದು ಇನ್ವೆಸ್ಟ್ ಜಾಸ್ತಿ ಮಾಡ್ಬೇಕು. Objection, Your Honor. Proceed. ನಮಸ್ತೆ ಸರ್. ಗಾಡಿ ಎಷ್ಟನೇ ತಗೊಂಡು? ಹಾಂ, ಗಾಡಿ ಎಷ್ಟನೇ ತಗೊಂಡು? ತಗೊಂಡು 1.5 ವರ್ಷ ಆಯ್ತು. 1.5 ವರ್ಷ ಆಯ್ತಾ? ಓಕೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಯಾಕಂದ್ರೆ 1.5 ವರ್ಷ ನೀವು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಸೊ ಎಷ್ಟು ಕಿಲೋಮೀಟರ್ ಓಡ್ತೀರಾ ಸರ್? ಈಗ 13,925. 13,920. ಓಕೆ, ಹೆಂಗಿದೆ ಪರ್ಫಾರ್ಮೆನ್ಸ್ ಎಲ್ಲ? ಪರ್ಫಾರ್ಮೆನ್ಸ್ ಅವ್ರು ಹೇಳಿದ್ದಾರೆ ಏನಿಲ್ಲ, 70 ಕಿಲೋಮೀಟರ್ ಅಂತ ಹೇಳಿದ್ದಾರೆ. ಇಬ್ರು ಕೂತ್ಕೊಂಡ್ರೆ 50 ಕೊಡೋದು ಅಷ್ಟೇ. ಸಿಂಗಲ್ ಓಡಿಸಿದ್ರೆ? ಸಿಂಗಲ್ ಓಡಿಸಿದ್ರೆ ಬರುತ್ತೆ, 70 ಬರುತ್ತೆ. ಅಂದ್ರೆ ಫುಲ್ ಎಕನಾಮಿಕ್ ಮಾಡಲ್ ಓಡಿಸ್ಬೇಕು. ಎಕೋ ಮಾಡಲ್. ಇಲ್ಲ, ನೀವು ಯಾವ ಮಾಡಲ್? ನಾನು ಎರಡಲ್ಲೂ ಯಾವ ಟೈಮ್ ಬೇಕೋ ಚೇಂಜ್ ಮಾಡ್ಕೊತಾ ಇರ್ತೀನಿ. ಚೇಂಜ್ ಮಾಡ್ಕೊತಾ ಇರ್ತೀರಾ? ಸೊ ಒಂದು ವರ್ಷದಲ್ಲಿ ನಿಮ್ಗೆ ಏನಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಥವಾ ಎಲ್ಲ ನೀವು ಅರ್ಧಕ್ಕೆ ಕೈ ಕೊಡೋಂಥದ್ದು, ಎಲ್ಲ ನಿಂತ್ಕೊಳ್ಳೋ ಅಂಥದ್ದು? ಇಲ್ಲ, ಆ ಥರ ಏನಾಗಿಲ್ಲ. ಆ ಥರ ಏನಾಗಿಲ್ಲ. ಬಟ್ ನಿಮ್ಗೆ ರೇಂಜ್ ವೈಸ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ? ರೇಂಜ್ ಅಷ್ಟೇ. ಆಮೇಲೆ ಇಬ್ರು ಕೂತ್ಕೊಂಡ್ರೆ ಅಪ್ಪೆಲ್ಲ ಹತ್ತೋದೇ ಇಲ್ಲ ಗಾಡಿ. ಪಿಕಪ್ ಇಲ್ಲ? ಮಹಾಲಕ್ಷ್ಮಿ ಲೇಔಟ್ ಅದೆಲ್ಲ ಹತ್ತಲ್ಲ, ಇಬ್ರು ಹತ್ತಲ್ಲ. No way. ಬ್ಯಾಟ್ರಿ ಡೌನ್ ಆದ್ರೆ ಅಂತೂ ಹತ್ತೋದೇ ಇಲ್ಲ. ಇಲ್ಲ, ಚಾನ್ಸೇ ಇಲ್ಲ. No way. ಓಕೆ. ಬ್ಯಾಟ್ರಿ ಫುಲ್ ಇದ್ರೆ ಸ್ವಲ್ಪ ಫುಲ್ ಇದೆ ಸ್ವಲ್ಪ. ಮಹಾಲಕ್ಷ್ಮಿ ಲೇಔಟ್ ಹತ್ತಲ್ಲ. ಇವತ್ತು ರೈಡ್ ಮೋಡ್ ಹಾಕೊಂಡು ಬರ್ತಲ್ವಾ? ಇಲ್ಲ, ಅದು ರೈಡ್ ಮೋಡ್ ಬರೀ ಸ್ಪೀಡ್ ಅಷ್ಟೇ. ಅದ್ರಲ್ಲಿ ನಿಮಗೆ ಪಿಕಪ್ ಬರಲ್ಲ. ಬೇರೆ ಗಾಡಿಯಲ್ಲಿ ಪವರ್ ಜಾಸ್ತಿ ತಗೊಂಡು? ಇಲ್ಲ, ಪವರ್ ಯಾವ್ದ್ರಲ್ಲ, ಯಾವ ಗಾಡಿ ಇಲ್ಲಾದ್ರೂ ಅಷ್ಟೇನೆ. ನಿಮ್ಗೆ ರೈಡ್ ಮೋಡ್ ಅಂದ್ರೆ ಸ್ಪೀಡ್ ಕಂಟ್ರೋಲ್ ಅಷ್ಟೇ ಅದು. ಅಷ್ಟೇ. ಇದ್ರಲ್ಲಿ ಅದೇ ತರ ಬರುತ್ತೆ ಅದು. ಇಲ್ಲ ಸರ್, ರೈಡ್ ಮೋಡ್ ಮೋಡ್ ಚೇಂಜ್ ಮಾಡ್ಕೊಂಡ್ರೆ ಪಿಕಪ್ ಜಾಸ್ತಿ ಆಗುತ್ತೆ. ಇದ್ರಲ್ಲಿ ಪಿಕಪ್ ಬರಲ್ಲ ಆ ಥರ. ಇದ್ರಲ್ಲಿ ಬರೋಲ್ಲ. ಸ್ಪೀಡ್ ಕಂಟ್ರೋಲ್ ಅಷ್ಟೇ ಅದು. ಅದು ಬೇರೆ ಗಾಡಿಗಳಲ್ಲೆಲ್ಲ ನನಗೆ ಹೇಳೋದಿಲ್ಲ. ಬೇರೆ ಗಾಡಿಗಳು ನಾನು ನೋಡ್ತೀನಲ್ವಾ, ಸೊ ಮೋಡ್ನ ಚೇಂಜ್ ಮಾಡ್ಕೊಂಡ್ರೆ ಅಂದರೆ ಥರ್ಡು ಸೆಕೆಂಡ್ ಮೋಡ್ಗೆ ಹಾಕೊಂಡ್ರೆ ಸೊ ಪಿಕಪ್ ತೊಗೊಳುತ್ತೆ. ಅಂದರೆ ಮೀನ್ಸ್ ಸ್ಪೀಡು ಜಾಸ್ತಿ ಆಗುತ್ತೆ, ಪಿಕಪ್ ತೊಗೊಳುತ್ತೆ. ಇದೆಲ್ಲ ಆ ಥರ ಏನು ಇಲ್ಲ, ಆ ಥರ ಏನಿಲ್ಲ. ಓಕೆ. ಓವರಾಲ್ ಏನು ಅನ್ಸುತ್ತೆ ನಿಮಗೆ ಬೌನ್ಸ್ ಇನ್ಫಿನಿಟಿ? ಅದೇ ಒಬ್ರು ಓಡ್ಸೋಕೆ ಚೆನ್ನಾಗಿದೆ ಗಾಡಿ. ಒಬ್ಬ ಓಡಿಸೋಕ್ಕೆ ಶಾರ್ಟ್ ಡಿಸ್ಟೆನ್ಸ್ ಅಷ್ಟೇ. ಸಿಟಿ ಸೈಡ್ ಮಾತ್ರ. ಡೈಲಿ ಎಷ್ಟು ಕಿಲೋಮೀಟರ್ ಓಡಿಸ್ತಾರೆ? ನಾನು ಡೈಲಿ ಒಂದು 60 ಕಿಲೋಮೀಟರ್ ಓಡಿಸ್ತೀನಿ. 50 to 60 ಹೋಗಿ ಬರೋ ವರ್ಷ ಸೊ ಫುಲ್ ಚಾರ್ಜ್ ಖಾಲಿ ಮಾಡ್ತೀರಾ ನೀವು? ಫುಲ್ ಖಾಲಿ ಹೋಗುತ್ತೆ. ಅಂದ್ರೆ ನೀವು ಪೆಟ್ರೋಲ್ ಕಂಪೇರ್ ಮಾಡಿದ್ರೆ ಓಕೆ ಅಲ್ಲ? ಅಲ್ಲ, ಗಾಡಿ ಕಂಪೇರ್ ಇದು ಮಾಡಿದ್ರೆ ನಿಮಗೆ ಪೆಟ್ರೋಲ್ಗೂ ಸೇಮ್ ಆಗುತ್ತೆ, ಏನು ತೊಂದರೆ ಇಲ್ಲ. ಇದಕ್ಕೂ ಅದಕ್ಕೆ ಸೇಮೇ. ಓಕೆ. ಅಂದ್ರೆ ಇದು ಸರ್ವಿಸ್ ಕೊಡ್ತೀವಲ್ಲ ಅದೊಂದು ಮಾತ್ರ ಸೇವ್ ಆಗುತ್ತೆ ಅಷ್ಟೇ. ಪೆಟ್ರೋಲ್ ಗಾಡಿ ಸರ್ವಿಸ್ ಕೊಡ್ತೀವಲ್ಲ 1000 ರೂಪಾಯಿ ತಿಂಗಳಿಗೆಲ್ಲ ಅದೊಂದು ಸೇವ್ ಆಗುತ್ತೆ, ಮಿಕ್ಕಿದೆಲ್ಲ ಕಂಪೇರ್ ಮಾಡೋದು ಸೇಮ್. ಪೆಟ್ರೋಲ್ ಡೈಲಿ 100 ರೂಪಾಯಿ ಕೊಡ್ಬೇಕಿತ್ತು ಸರ್? ಡೈಲಿ 100. ಇವಾಗ ಇದು ಬ್ಯಾಟ್ರಿ ಮುಗಿದ್ಮೇಲೆ 55,000 ಬ್ಯಾಟ್ರಿ ಕೊಡ್ಬೇಕು. ಆ ಥರ ಅದಕ್ಕೆ ಇದು ಇನ್ವೆಸ್ಟ್ ಜಾಸ್ತಿ ಮಾಡ್ಬೇಕು. ಕಂಪೇರ್ ಮಾಡೋದು ಸೇಮ್ ಆಗುತ್ತೆ, ಗಾಡಿ ರೇಟ್ಗೂ ಅದಕ್ಕೆ ಸೇಮ್ ಆಗುತ್ತೆ. ಸೊ ನಿಮ್ಮ ಒಪಿನಿಯನ್ ಏನು ಪೆಟ್ರೋಲ್ ಗಾಡಿಗೂ ಇವಿ ಗಾಡಿಗೂ? ಇವಿ ಅಂದ್ರೆ ಅದೇ ಯಾವಾಗ ಪೆಟ್ರೋಲ್ ನಿಲ್ಲಿಸ್ಬೇಕು ಅಂತಿಲ್ಲ, ಅದೊಂದು ಬೆಸ್ಟ್. ಇನ್ನೇನಿಲ್ಲ, ಡೈಲಿ ಖರ್ಚು ಮಾಡಂಗಿಲ್ಲ. ಡೈಲಿ ಖರ್ಚು ಮಾಡೋದಿರಲ್ಲ, ಒಂದ್ಸರಿ ಖರ್ಚು ಮಾಡ್ಬೇಕು. ಒಂದ್ಸರಿ ಅಷ್ಟೇ, ಒಂದೇ ಸರಿಗೆ ಇನ್ವೆಸ್ಟ್ ಮಾಡ್ಬೇಕು. ಆಮೇಲೆ ಸ್ವಲ್ಪ ದಿವಸ ಇದು ಮಾಡ್ಬೋದು. ಓಕೆ. ಅದು ಬಿಟ್ಟರೆ ಬೇರೆ ಏನೋ ಕೈ ಕೊಟ್ಟಿಲ್ಲ? ಬ್ರೇಕ್ ಆಗ್ಬೋದು? ಇಲ್ಲ, ಅದೇನಿಲ್ಲ. ಓಕೆ. ಓವರಾಲ್ ಗಾಡಿ ಒಂದು ಅವರೇಜ್ ಓಕೆ ನನಗೆ? ಅದೇ ಆವ್ರೇಜ್ ಸಿಂಗಲ್ ಪರ್ಸನ್ ಓಕೆ. ಶಾರ್ಟ್ ಓಡ್ತಂದ್ರೆ ಓಕೆ ಅಷ್ಟೇ. ಸಿಟಿ ಕಡೆ ಹಿಂಗೆ ಸ್ವಲ್ಪ ಪವರ್ ಬರೋರಿಗೆ ಬೆಸ್ಟ್ ಗಾಡಿ. ಇದಕ್ಕಿಂತ ಮುಂಚೆ ಯಾವ್ದಾದ್ರು ಇವಿ ಗಾಡಿ ಓಡ್ತಿದ್ರಾ? ಯಾವ್ದೋ ಬೇರೆ ಯಾವ್ದೋ ಎಲ್ತರ್ ಬ್ರಾವ್ ಅಂತಿತ್ತು, ಅದು ಇದಕ್ಕಿಂತ ಪಿಕಪ್ ಇದೆ ಗಾಡಿ. ಅದು ಇಬ್ರು ಕೂತ್ಕೊಂಡ್ರೆ ಹತ್ತದ ಗಾಡಿ ಅದು. ಓಕೆ. ಅದು ಓಡ್ತಿದ್ರೆ ನೀವು? ಓಡಿಸಿ ಇದೆ, ನನ್ನ ಹತ್ರ ಮನೇಲಿ ಇಟ್ಟಿದ್ದೀನಿ ಗಾಡಿ. ಅದು ಜಾಸ್ತಿ ಲಾಂಗ್ ಹೋಗಲ್ವಾ ಅದು? ಇಲ್ಲ, ಅಷ್ಟೇ. ಅದು 70-80. ಅದು ಸುಳ್ಳು ಹೇಳ್ತಾರೆ 120 ಕೊಡುತ್ತೆ ಅಂತ, ಎಲ್ಲರೂ ಅಷ್ಟೇನು ಹೇಳೋದು. ಅಷ್ಟೊಂದು ಬರಲ್ಲಪ್ಪ. ಸರಿ ಸರ್. ನಿಮ್ಮ ಹೆಸರು? ಸುಧೀರ್ ಅಂತ. ಡೈಲಿ 60-70 ಓಡಿಸ್ತಾ? ಹೌದು, ಅಷ್ಟೇ. ಸರಿ. 50-60. ಇದು ಮತ್ತೆ ಚಾರ್ಜರ್ ಕ್ಯಾರಿ ಮಾಡ್ತೀರಾ ಅಥವಾ ಮನೇಲಿ ಇಟ್ಟು ಹೋಗ್ತೀರಾ? ಗಾಡಿಲೇ ಇರುತ್ತೆ. ಗಾಡಿಲಿ ನಾನು ಆಫೀಸಲ್ಲಿ ಬೇಕಾದ್ರೆ ಆಫೀಸಲ್ಲಿ ಹಾಕೋತೀನಿ. ಅದೊಂದು ಉಪಯೋಗ, ಚಿಕ್ಕದಾಗಿದೆ ಬ್ಯಾಟ್ರಿ. ಚಾರ್ಜರ್ ಚಾರ್ಜ್ ಅಲ್ಲ, ಬ್ಯಾಟ್ರಿ ಕೂಡ ರಿಮೂವಬಲ್. ಈಸಿಗೆ ಒಂದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ತೊಗೊಂಡೋಗಿ ಚಾರ್ಜ್ ಮಾಡ್ಕೋಬೋದು. ಬ್ಯಾಟ್ರಿ. ಅಂದ್ರೆ ಈಗ ನೀವು ಬ್ಯಾಟ್ರಿ ಪರ್ಚೇಸ್ ಮಾಡಿರೋದು ಎಷ್ಟು ಕೊಟ್ಟಿದ್ದು? ಟೋಟಲ್ ಗಾಡಿ ಎಲ್ಲ ಸೇರಿ 98,000 ಆಗಿದೆ. 78,000. ಹೌದು, ಈಗ ಜಾಸ್ತಿ ಆಗಿದೆ. ಈಗ 1,20,000 ಇದೆ. ಬಟ್ ಅಷ್ಟು ವರ್ತ್ ಅಲ್ಲ ಅನ್ಸುತ್ತೆ ನಿಮಗೆ? ಅಲ್ಲ, ಅವಾಗ ತೊಗೊಂಡವ್ರಿಗೆ ಅವಾಗ ಸ್ಟಾರ್ಟಿಂಗ್ ಅಲ್ಲಿ 87,000 ಇತ್ತು, ಅವ್ರಿಗೆಲ್ಲ ವರ್ತೆ. ಅವಾಗ ಸಬ್ಸಿಡಿ ಎಲ್ಲ ಇತ್ತು, ಈಗ ಸಬ್ಸಿಡಿ ಇಲ್ಲ ಇವಾಗ. ಈಗ ಸುಮ್ಮನೆ ಇದೇ ಮಾಡಲ್ ಅವರು ಚೇಂಜಸ್ ಮಾಡಿ ಸ್ವಲ್ಪ ಮೈಲೇಜ್ ಜಾಸ್ತಿ ಮಾಡ್ಬಿಟ್ಟು 20,000-30,000 ಜಾಸ್ತಿ ಮಾಡ್ತಾರೆ. ಪಿಕಪ್ ಪರ್ಫಾರ್ಮೆನ್ಸ್ ಸೇಮೇ, ಅದೇ ಎಲ್ಲ ಗಾಡಿ ಒಂದೇ. ಏನು ಚೇಂಜಸ್ ಆಗಿಲ್ಲ. ಮುಂಚೆ ಪೆಟ್ರೋಲ್ ಗಾಡಿ ಯಾವ್ದು ಓಡಿಸ್ತಾ ಇದ್ರಿ? ಪೆಟ್ರೋಲ್ ಸುಜುಕಿ ಆಕ್ಸಸ್ ಇತ್ತು, ಆಮೇಲೆ ಬೈಕ್ ಇತ್ತು ಒಂದು, ಅದೆಲ್ಲ ಕೊಟ್ಬಿಟ್ಟೆ. ಯಾವ್ದು ಇಲ್ಲ, ಬರೀ ಇವಿನೇ ಇದೆ. ಇವಿ 2 ಗಾಡಿ ಇವಿ. ಒಂದು ಪೆಟ್ರೋಲ್ ಇಲ್ವಾ ನಿಮ್ಮಲ್ಲಿ? ಒಂದು ಪೆಟ್ರೋಲ್ ಇಲ್ಲ. ಸೊ ಅಕಸ್ಮಾತ್ ಲಾಂಗ್ ಹೋಗ್ಬೇಕು, ಕಾರ್ ಇದೆ, ಕಾರ್ ತೊಗೊಂಡು. ಕಾರ್ ತೊಗೊಂಡು
ಲೋಕಲ್ ಎಲ್ಲ ಇವಿನೇ ಎಲ್ಲ ಇದೆ ಇವಿನೇ. ಎರಡು ಇರುತ್ತೆ, ಒಂದು ಆಫೀಸಲ್ಲಿ ಇಟ್ಟಿರ್ತೀನಿ, ಏನಾರು ಕೈ ಕೊಡ್ತು ಅಂದ್ರೆ ಅದನ್ನ ತಗೊಂಡ್ಬರ್ತೀನಿ, ಓಕೆ ಇದನ್ನ ಇದು ಮಾಡ್ಬೋದು. ಅಂದ್ರೆ ಚಾರ್ಜ್ ಮುರಿದು ಇಮಿಡಿಯೇಟ್ ಚಾರ್ಜ್ ಆಗಬೇಕಲ್ಲ, ಆ ಗಾಡಿ ಎತ್ಕೊಂಡ್ಬರ್ತೀನಿ, ಇಲ್ಲ ಈ ಕಡೆ ಮನೆಗೆ ಬಂದಾಗ ಈ ಗಾಡಿ ಎತ್ಕೊಂಡು. ಓಕೆ ಸರ್, ಥ್ಯಾಂಕ್ ಯು. ಈಗ ನಿಮ್ಮ ಒಪಿನಿಯನ್ 1 ವರ್ಷ ಅಂದ್ರೆ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದೇ ಆಯ್ತು, 13,000 ಓಡಿದೆಯಲ್ಲ ಇನ್ನೇನು ಗೊತ್ತಾಗಿರುತ್ತೆ, 14 ಆಗ್ತಾ ಬಂತು. ಮತ್ತು ಮಧು ವರ್ಷ ಪಬ್ಲಿಕ್ ಚಾಯ್ಸ್ ಕನ್ನಡ ತಗೊಂಡಿದ್ದೀವಿ ಬೇಕಾದ್ರೆ. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.